ಈ ಸೀರೆ ಶಾಲೆ ಚೆನ್ನಾಗಿರುತ್ತೆ ಅಣ್ಣ. ಓ ನಾಗೇಶ, ಒಳ್ಳೆ ಸಮಯಕ್ಕೆ ಬಂದೆ. ಬಾ, ಶಾಂತಿ ಎಂಗೇಜ್ಮೆಂಟ್ಗೆ ಹಳೇಂದ್ರ ಸೀರೆ ತಂದಿದ್ದಾರೆ. ಚೆನ್ನಾಗಿದ್ಯಾ ನೋಡು. ನೋಡೋದು ಹಾಗಿರ್ಲಿ, ಸ್ವಲ್ಪ ಬಾಯ್ಲಿ. ಚಿಕ್ಕ ನಾನೇ ಇಳ್ಕೊಳ್ಳೋರ್ಗು ಹೋಗಿ ಕಣ್ಣಾರೆ ನೋಡಿ ಸೆಲೆಕ್ಟ್ ಮಾಡಿ ನನ್ನ ಕೈಯಾರ ಅಷ್ಟು ಸೀರೆಗಳನ್ನ ತಂದಿದ್ದೀನಿ. ನೀವು ಒಂದ್ಸಲ ನೋಡ್ಬಿಟ್ರೆ. ಬೋಸ್ಟಿಕೆ. ಅಯ್ಯೋ ಬೋಸ್, ಲಿಟಲ್ ಗ್ಯಾಪ್ ಡಿಕೆ ಮಾವ. ಓಕೆ. ಯಾಕಪ್ಪ ನಾಗೇಶ, ಅವನು ಈ ಮನೆ ಅಳಿಯ ಕಣೋ. ಓಹೋ, ಏನ್ ಭಾರಿ ದೊಡ್ಡ ಗನಂಧಾರಿ ಅಳಿಯ. ಅದಿರ್ಲಿ, ಅವ್ರ ಅಪ್ಪನ ಹತ್ರ ಏನ್ ಮಾತಾಡಿದ್ಯಾ? ಓ, ನೀನ್ ಹೇಳ್ದಾಗ ಯೋಚನೆ ಮಾಡೇ ಮಾತಾಡಿದ್ದೀನೋ. 200 ಗ್ರಾಮ್ ಚಿನ್ನದ ಒಡವೆ, 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡೋದು, ಮದುವೆ ಖರ್ಚಲ್ಲಿ ನಾವೇ ನೋಡ್ಕೊಳ್ಳೋದು, ಇಷ್ಟೇ ಕಣೋ ಮಾತಾಡಿರೋದು. ನಿಮ್ ಯೋಗ್ಯತೆಗೆ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಬಹುದಾ? ಆ ದಾಸಪ್ಪನ ಯೋಗ್ಯತೆಗೆ ಇಷ್ಟೆಲ್ಲ ಕೊಡ್ಬಹುದಾ? ನಾಗೇಶ, ಮೊದಲು ನನಗೂ ಹಾಗೆ ಅನಿಸ್ತು, ಆಮೇಲೆ ಯೋಚನೆ ಮಾಡಿದೆ. ಬಾಡಿಗೆ ಮನೆಯಲ್ಲಿರೋರು ನಾವೇ ದೊಡ್ಡ ಫ್ಯಾಕ್ಟ್ರಿ ಓನರ್ ಸಂಬಂಧ ಮಾಡಿದ್ದೀವಿ ಅಂದಮೇಲೆ 4 ಮನೆ ಯಜಮಾನ ಇರೋ ಒಬ್ನೇ ಮಗನಿಗೆ ಅಷ್ಟೆಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸ್ತು. ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಕಣೋ. ಓಹೋ, ಏನ್ ಶಾನ್ಭೋಗ್ರ ತೋಟ ಹಾಳಾದ್ರೆ ನಿಂದೇನಾದ್ರೂ ಕೆಡತ್ತಾ? ನಾಗೇಶ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ನೀನ್ ಮಾಡಿರೋ ಒಪ್ಪಂದಕ್ಕೆ ಕಡಿಮೆ ಅಂದ್ರೂ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದು ಹಣ ಖರ್ಚು ಮಾಡಿ ಯಾವ ನನ್ನ ಮಗ ಮದುವೆ ಮಾಡ್ತಾನೆ? ಕೈ ತುಂಬಾ ಸಂಪಾದನೆ ಮಾಡ್ತಿರೋ ನೀನೇ ಅಲ್ವೇನಪ್ಪ? ನಮ್ಮನ್ನೆಲ್ಲ ಸಾಕ್ತಾ ಇರೋ ಅನ್ನದಾತ ಕಣೋ ನೀನು. ಈ ಮನೆ ಹೃದಯನಪ್ಪ ನೀನು. ನೀನಲ್ದೆ ಇನ್ಯಾರು ಮಾಡ್ತಾರೋ ನನ್ನ ಮಗಳ ಮದುವೆನ? ರೈಲ್ ಹತ್ತಿಸ್ಬೇಡ. ನಿನ್ ಮಗಳ ಮದುವೆನ ನಾನೇ ಯಾಕೆ ಮಾಡ್ಬೇಕು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಳೆ ನಾನು ಹೆಂಡತಿ ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬಿಡ್ಬೇಕಾ? ನೋ ನೋ. ನಾಗೇಶ, ನಾನ್ ನಿಮ್ಮ ಅಣ್ಣ ಕಣೋ, ನೀನ್ ನನ್ನ ತಮ್ಮ ಕಣೋ. ಮರ್ತು ಏನೇನೋ ಮಾತಾಡ್ತಾ ಇದೆಯಲ್ಲೋ. ಕಾರಣ ಇಲ್ಲದೆ ಮಾತಾಡ್ತಿಲ್ಲ ನಾನು. ದೊಡ್ಡ ಲಕ್ಪತಿಗಳ ತರ ಮದುವೆ ಒಪ್ಪಂದ ಮಾಡ್ಕೊಂಡ್ ಬಂದ್ಮೇಲೆ ಇಷ್ಟೆಲ್ಲ ಕೇಳ್ತಾವ್ರೆ, ಇಷ್ಟೆಲ್ಲ ಕೊಡ್ಬೋದಾ? ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಒಂದು ಮಾತಾದ್ರೂ ನಾನು ಕೇಳ್ದೆ ನೀನು? ಹೌದಪ್ಪ, ನಿನ್ನ ಒಂದು ಮಾತು ಕೇಳ್ದೆ ಅವ್ರು ಒಪ್ಕೊಂಡ್ ಬಂದಿದ್ದು ತಪ್ಪೆ. ಆದ್ರೂ ನಿನ್ನ ಮೇಲಿಟ್ಟಿರೋ ನಂಬಿಕೆ ಮೇಲೆ. ಏನ್ ನಂಬಿಕೆ? ಬದನೆಕಾಯಿ ಬಾಯಲ್ಲಿ ಮಂತ್ರ, ಮನ್ಸಲ್ಲಿ ಕುತಂತ್ರ. ನೋಡಿ, ನೀವ್ ಹೇಳಿದನ್ನೆಲ್ಲ ಕೇಳೋ ಮೂಗ್ ಬಸವ ನಾನಲ್ಲ. ನಿಮ್ ದುರಾಸೆಗೆಲ್ಲ ನಮ್ ದುಡಿಮೆ ಧಾರೆ ಏರಕ್ಕೆ ನಾನ್ ತಯಾರಿಲ್ಲ. ಬೇಕಾದ್ರೆ 1 ಲಕ್ಷನ 1.5 ಲಕ್ಷನ ಕೊಡ್ತೀನಿ. ನಿಮಗೆ ಹ್ಯಾಕ್ ಬೇಕೋ ಹಾಗೆ ನಿಮ್ ಮಗಳ ಮದುವೆ ಮಾಡ್ಕೊಳ್ಳಿ. ಇದ್ರ ಮೇಲೇನಾದ್ರೂ 10 ಪೈಸಾ ಕೇಳಿದ್ರು ನಾನ್ ಕೊಡೋದಿಲ್ಲ. ಅಲ್ಲ, ಕೇವಲ ನಿಮ್ಗೋಸ್ಕರ ನನ್ನ ಭವಿಷ್ಯನ ಬಲಿ ಕೊಟ್ಬಿಟ್ರೆ ನನ್ನ ಹೆಂಡತಿಗೆ, ನಾಳೆ ನನ್ನ ಹುಟ್ಟೋ ಮಕ್ಕಳಿಗೆ ಯಾರು ಆಗ್ತಾರೆ, ಯಾರು ಸಾಕ್ತಾರೆ? ನನ್ನ ಯೋಗ್ಯತೆ ತಕ್ಕಾಗಿ ನಮ್ಮ ಸಂಸಾರಕ್ಕೆ ನಾನು ಈಗಲೇ ಕೂಡಿರ್ಬೇಕು. ಏನಪ್ಪಾ ನಾಗೇಶ, ಮದುವೆ ಆಗಿ ಇನ್ನು 3 ತಿಂಗಳು ತುಂಬಿಲ್ಲ, ಆಗ್ಲೇ ನನ್ನ ಹೆಂಡತಿ ಮಕ್ಕಳು ಕೂಡಿರ್ಬೇಕು ಅಂತ ಹೇಳ್ತಾ ಇದೆಯಲ್ಲೋ? ಅಲ್ವೋ, ನಾನು ನನ್ನ ಗಂಡ ನಿನ್ನ ಹಾಗೆ ಯೋಚನೆ ಮಾಡಿದಿದ್ರೆ ನೀನಿಷ್ಟು ದೊಡ್ಡವನಾಗ್ತಿದ್ಯೇನೋ, ಈ ಮಟ್ಟಕ್ಕೆ ಬೆಳಿತಿದ್ಯೇನೋ? ನೋಡಿ, ನೀವು ಸಾಕಿದ್ರಿಂದ ಮಾತ್ರ ನಾನ್ ದೊಡ್ಡವನಾಗಿ ಬೆಳೆದಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಸ್ವಂತ ಬುದ್ಧಿಯಿಂದ, ನನ್ನ ಶ್ರಮದಿಂದ, ನನ್ನ ಅದೃಷ್ಟದಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ. ಹಾಗಾದ್ರೆ ನಿನಗೋಸ್ಕರ ನಾವೇನೂ ತ್ಯಾಗ ಮಾಡ್ಲಿಲ್ವಾ? ನಮ್ಮಿಂದ ನಿನಗೆ ಏನೂ ಒಳ್ಳೇದಾಗಿಲ್ವಾ? ನಿಮ್ ಪ್ರಶ್ನೆಗೆ ಉತ್ತರ ಆಮೇಲೆ ಹೇಳ್ತೀನಿ. ಮೊದಲು ನಾನ್ ಕೇಳೋ ಜವಾಬ್ಗೆ ನೀವು ಉತ್ತರ ಕೊಡಿ. ನೀವು ಸಾಕಿದ್ರಿಂದನೇ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅನ್ನೋದೇ ಆದ್ರೆ, ಇವನು ನೀವೇ ತಾನೆ ಸಾಕಿದ್ದು. ಇವನು ಯಾಕೆ ದೊಡ್ಡ ಮನುಷ್ಯ ಆಗಿಲ್ಲ? ಯಾಕೆ ಮುಟ್ಟಾಳಂತರ ಬಾಳೆ ಮಾಡ್ತಾ ಇದ್ದಾನೆ? ಅಣ್ಣ, ನಾನು ಇವನ ಮನೆ ಗೇರ್ ಬಾಕ್ಸು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವನು ಸಮಕ್ ಚೌರ ಮಾಡಿ ಅಡಪದ ಬಾಕ್ಸ್ ಆಗ್ಬಿಟ್ಟಲ್ಲಣ್ಣ. ಒರೇ ತಮ್ಮಡು, ಯಾರು ಮುಟ್ಟಾಳ ಯಾರು ಬುದ್ಧಿವಂತನ ಸಮಸ್ಯೆ ಎಲ್ಲ ಕೊನೆಯಲ್ಲಿ ಬಂದಿರೋದು. ನಾನು ಅಣ್ಣ ಮಾಡಿರೋ ಒಪ್ಪಂದನ ಒಪ್ಕೊಂಡು ಈ ನಮ್ಮ ಶಾಂತಿನ ಮದುವೆ ಮಾಡಿ ನಮ್ಮನೆ ಮರ್ಯಾದೆ ಕಾಪಾಡೋಲೇ. ಯಾರಿಗೂ ಆವಾಜ್ ಆಗ್ತಿದ್ಯಾ ನೀನು? ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ. ನನ್ನ ಎಂಜಲ್ ತಿಂದು ನನ್ನೆಲ್ಲ ಕೈ ಮಾಡ್ತೀಯ? ನನ್ಗೆ ಬುದ್ಧಿ ಹೇಳಕ್ ಬರ್ತೀಯ? ನಿಂಗೆ ತಾಕತ್ತಿದ್ರೆ ಮದುವೆ ಮಾಡಿ ತೋರ್ಸೋ. ನನ್ ಮೇಲೆ ಚಾಲೆಂಜ್ ಹುಚ್ಚ ಕಂಡಿದ್ದೀನಿ. ಈ ಮದುವೆಗೊಂದು ತೆಂಗಿನಕಾಯಿ ತರ ಯೋಗ್ಯತೆ ಇಲ್ಲ ನಿಂಗೆ. ತೂತಾಕ್ತವನಿಗೆ ತಿರುಗಿ ಬಗ್ತೇನೋ ನಾಯಿ. ನಾಯಿಗೆ ಅಂದ್ರೆ ಬೂಟ್ ತಗೊಂಡು ಕಿತ್ತಂಗ್ ಹೊಡಿತೀನಿ ನೋಡು. ಏನಾಗಿದೆ ನಿಮ್ಗೆ? ಏನಾಯ್ತು ನಿಮ್ಗೆ? ಯಾಕೆ ನಾನು ಒಟ್ಟ ಹೊರಿಸ್ತೀರಾ? ಯಾರು ಕೆಟ್ಟ ಕಣ್ಣು ಬಿತ್ತು ನಮ್ಮ ಅಣ್ಣ ತಮ್ಮಂದ್ರ ಮೇಲೆ? ಯಾಕನಕ ಅವ್ನ್ ಕರ್ಕೊಂಡು ಹೋಗು. ಸುಮ್ಮನೆ ಬಾಬಾ, ನನ್ ಗಂಡ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಒಳಗಡೆ ಹೋಗು ಅಂತ ಇದ್ರಲ್ಲ, ಗಿಲ್ಲಕ್ಕ ಕೈ ಬಳೆ ಜನಕ್ಕು ಅಂತ ಗಂಡನ ಬೆಡ್ರೂಮ್ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಕಿತಾಪತಿ ಬಾಂಬ್ ಇಟ್ಬಿಟ್ಟು ನರಮನಲ್ಲಿ ಬಂದು ಢಮ್ ಅನ್ಸ್ಬಿಟ್ಲಲ್ಲ. ಮಳ್ಳಿ ಹೇಳಿ ಬಾವ, ಅವಳ ಗಂಡನ ಕರ್ಕೊಂಡು ಒಳಗೆ ಹೋಗೋಕೆ. ನೋಡಿ, ನಾಲ್ಗಿನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಂದು ಹಾಕೋ ಬುದ್ಧಿ ನನಗಿಲ್ಲ.
ನಮ್ಮ ಅಪ್ಪ ಆ ರೀತಿ ನಾನು ಬೆಳೆಸ್ಲೂ ಇಲ್ಲ. ನೋಡ್ದನ ಅಕ್ಕ ನಮ್ ಹುಡುಗ ಇಟ್ಬಿಟ್ಲಲ್ಲ ಬಾಂಬ್ನ ಲೇ ಈ ನಿನ್ ದೌಲತ್ತಿನ ದರ್ಬಾರ್ನ ನನ್ನ ಹತ್ರ ಇಟ್ಕೋಬೇಡ ಲೇ ಡಿಂಗರ್ ಪಿಲ್ಲೆ ಬಿಲಾಲಿ ನಿನ್ನ ಒನ್ನೋದ್ರಿಸ್ಬಿಡ್ತೀನಿ ಅಷ್ಟೇ. ಯಾವಾಗಾದ್ರೂ ನನ್ನ ಹೆಂಡತಿ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅಷ್ಟೇ. ಯಾಕಪ್ಪ ಯಾಕೆ ಎಲ್ರ ಮುಖ ನೋಡಿ ಅವಳು ಇವಳು ಅಂತ ಯಾರಿಗೆ ಮಾತಾಡ್ತಿದ್ಯಾ? ಯಾಕೋ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? 20 ವರ್ಷಗಳ ಹಿಂದೆ ಇದೇ ರೀತಿ ನಿನ್ನ ಕಣ್ಣು ಕೆಂಪಾಗಿ ನೋವು ಕಾಣಿಸ್ಕೊಂಡಿತ್ತು. ಆಗ ನನ್ನ ಎದೆ ಹಾಲು ಹಾಕಿ ಅದನ್ನ ತಣ್ಣಗ್ ಮಾಡಿ ವಾಸಿ ಮಾಡಿದ್ದೀನಿ ಕಣೋ. ಅದನ್ನ ಮರ್ತು ಮೆರಿಬೇಡ್ವೋ ಮರಿಬೇಡ. ಅಕ್ಕ, ನೀವು ಕೂಡ ನನ್ನ ಗಂಡನ ಬಗ್ಗೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ. ಯಾರೇ ಬೇಜವಾಬ್ದಾರಿಯಿಂದ ಮಾತಾಡ್ತಿರೋದು? ಎಲ್ರೂ ಮಾತಾಡ್ತಾ ಇದ್ದೀರಾ. ಈ ಮನೆಗೆ ಜೀವ ನನ್ ಗಂಡ. ಅವ್ರ ಸಂಪಾದನೆಯಿಂದಾನೇ ನಾವೆಲ್ಲ ಸಂತೋಷವಾಗಿರೋದು. ನೀವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ನಿಮ್ಗೆ ಒಳ್ಳೇದಾಗತ್ತೆ. ಇದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಅಂದ್ರೆ ನಿನ್ ಗಂಡ ಸಂಪಾದನೆ ಮಾಡಿ ಸಾಕ್ತಾ ಇದ್ದಾನೆ ಅಂತ ಅವನ್ ಏನಂದ್ರು ನಾವು ಕೇಳ್ಕೊಂಡಿರ್ಬೇಕಾ? ಹೌದು, ಕೇಳ್ಕೊಂಡಿರ್ಬೇಕು. ಸಮಯ ಬಂದ್ರೆ ಸಲಾಮು ಹೊಡಿಬೇಕು. ನನ್ನಿಂದಲೇ ನೀವೆಲ್ಲ ಜೀವನ ಮಾಡ್ತಿರೋದು. ಏನು ನೀನಿಲ್ದೆ ನಾವು ಜೀವನ ಮಾಡೋಕ್ಕಾಗಲ್ವಾ? ನೋ, ಖಂಡಿತ ಆಗಲ್ಲ. ನಾನು ಈ ಮನೆ ಬಿಟ್ಟು ಹೊಟ್ಟೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗುತ್ತೆ. ಕೇಳಿದ್ರೇನ್ರಿ? ಕೇಳಿದ್ರಾ? ಮೊಳಕೆನ ಮರವಾಗಿ ಬೆಳೆಸಿ ಆ ಮರದ ನೆರಳಲ್ಲೇ ಆಶ್ರಯ ಪಡಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ತಾಯಿ ಬೇರ್ನೆ ಕರ್ದು ಹಾಕ್ಬಿಟ್ಟಾರೆ ನಿಮ್ ತಮ್ಮ. ಏ ಶಾಂತಿ, ಹೋಗೆ ಬಟ್ಟೆನೆಲ್ಲ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡು. ಹೋಗೆ. ಶಾರದಾ, ಶಾರದಾ, ಉರಿಯೋ ಬೆಂಕಿಗೆ ನೀನು ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದೀಯಲ್ಲ. ನಾವಿನ್ನು ಬದುಕಿರೋವಾಗ್ಲೇ ಸಮಾಧಿ ಮಾಡ್ಬಿಟ್ಟನ್ರಿ ಅವನು. ಅವನಿಲ್ದೆ ಹೋದ್ರೆ ನಾವು ಜೀವನ ಮಾಡೋಕ್ಕಾಗಲ್ವಂತೆ. ಭಿಕ್ಷೆ ಬೇಡ್ಬೇಕಂತೆ. ಇಷ್ಟೆಲ್ಲ ಕೇಳ್ಕೊಂಡು ಇನ್ನೂ ಈ ಮನೆಯಲ್ಲಿ ಇರ್ಬೇಕೇನ್ರಿ? ಏಯ್, ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಶಾರದಾ, ಶಾರದಾ, ನನ್ನ ಮಾತು ಕೇಳು. ತಪ್ಪಾಗಿರೋದು ನನ್ನಿಂದ ಕಣೆ, ನನ್ನ ತಮ್ಮನಿಂದ ಅಲ್ಲ. ಅವನು ಏನೇ ಮಾಡಿದ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ. ಅವನ ಮನಸ್ಸಲ್ಲಿ ವಿಷ ಇಲ್ಲ. ನಾನು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ ನಮ್ಮನೆ ನಿಧಿ ಹಾವು ಜಂಗ್ಲಿ ಹಾವಿನ ಸಹವಾಸ ಮಾಡಿ ನನ್ನನ್ನು ಹೆದರಿಸ್ತಿದ್ದೀರಿ. ಹೆದರಲ್ಲ ನಾನು. ಒಂದು ಕ್ಷಣನೂ ಈ ಮನೆಯಲ್ಲಿ ಇರೋದಿಲ್ಲ ನಾನು. ನಿಮ್ಮ ತಮ್ಮ 1 ಕೋಟಿ ಕೊಟ್ರು ಸರಿ, ಅವನ ದುಡ್ಡಲ್ಲಿ ನನ್ನ ಮಗಳ ಮದುವೆ ಮಾಡೋದಿಲ್ಲ ನಾನು. ನೀವು ಬೇಕಾದ್ರೆ ಇಲ್ಲೇ ಇರಿ, ನಿಮ್ಮ ತಮ್ಮನ ಭಿಕ್ಷೆ ತಿನ್ಕೊಂಡು. ಶಾರದಾ, ನನ್ನ ರಕ್ತಾನ್ ಸೋಸಿ ಬೆವರಾಗಿ ಸುರಿಸಿ ನನ್ನ ಹೃದಯದಲ್ಲಿರೋ ಜೋಡಿ ಗಾಳಿ ಚೀಲ ಅಂತ ನಿಮ್ಮನ್ನು ಸಾಕಿದ್ನಲ್ಲೋ. ನಾನು ಕಷ್ಟಪಟ್ಟು ಕಟ್ಟಿದ ಜೇನುಗೂಡ್ನ ಹೆಂಡ್ತೀರ್ ಮಾತು ಕೇಳ್ಕೊಂಡು ಹೊಡೆದಾಕ್ಬಿಟ್ರಲ್ಲೋ. ಲೇ ನಾಗೇಶ, ನೀನ್ ನನ್ನ ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಇಲ್ಲ ಕಣೆ, ನಿಯತ್ತಿಲ್ಲದೆ ಇರೋ ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ನಾನು. ಹೋಗ್ಬೇಡ ಅಂತೇಳಿ ಬಾವ, ನಿನ್ ತಮ್ಮ ಅಂತೀನಿ ಬಾವ. ಮನೆ ಆಳಿ ಕೈ ಆಳಿ ಹಾವು ಮುಂಚೆ ತರ ಕಚ್ಚಾಡ ಹೋಗಿ ಮಾಡಿ ಅನ್ನನಾಗಿದ್ದ ಅಂತ ಮಂತ್ರ ಬೇರ್ಪಡಿಸಿ ಈಗ ಸಮಾಧಾನ ಮಾಡಕ್ ಬಂದಿದ್ಯಾ? ಹೋಗು ಹೋಗು. ಶಾರದಾ, ನಿನಗ್ ಮರ್ಯಾದೆ ಇಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ. ಬಾ ಹೋಗು. ಅವಿವೇಕ್ ಏನೋ ಮಾತಾಡ್ದ ಅಂತ ಹೇಳಿ ಅವ್ನ ಮಾತು ಕಂಡಿಡಿದ ಈಗಾದ್ರೂ ತಲೆ ಬೇಡವಾ ಅಣ್ಣ? ಈ ಬಾಕ್ಸರ್ ಕೃಷ್ಣ ಬದುಕಿರೋವರೆಗೂ ನಮ್ ರಾತ್ರಿಗೂ ಬೇರೆ ಬೆಳಗ್ಗೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಒಳಗಡೆ ಅಣ್ಣ. ಅಣ್ಣ ತಿರುಬೋಕಿ ನನ್ನ ಮಗನೇ,
ಇಷ್ಟೆಲ್ಲ ಆದದ್ದು ನಿನ್ನಿಂದ ಕಣೋ, ನಿನ್ನಿಂದ. ನೀನ್ ದರಿದ್ರ ಮುಖ ನಾನು ತೋರಿಸ್ಬೇಡ. ನಾನ್ ಸತ್ರು ನನ್ನ ಮುಖ ನೋಡೋದು ನೀನ್ ಬರ್ಬೇಡ. ತೊಲಗೋ, ಹೋಗೋ, ಹೋಗೋ. ನೋಡಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನಿಮ್ಮಿಂದ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರುತ್ತೆ. ಯಾಕೆ ಬರುತ್ತೆ? ಮದ್ವೆ ಆಗಿ ಬಂದ ತಕ್ಷಣ ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದ್ದು ಅಂತ ಅಕ್ಕಪಕ್ಕದವ್ರು ಮೊದಲು ಬೈಯೋದು ನನ್ನ ಮಗಳನ್ನ. ಅಪ್ಪ ಅದ್ ಹಾಗಲ್ಲಪ್ಪ. ಸಾಕು ಸುಮ್ನಿರಮ್ಮ. ನಿನ್ನ ಗಂಡನ ಮಾತು ಕೇಳಿ ನೀನು ತಪ್ಪು ಮಾಡ್ಬಿಟ್ಟೆ. ಈ ರೀತಿ ಆಗಿದೆ ಅಂತ ನೀನಾದ್ರೂ ಒಂದು ಫೋನ್ ಮಾಡಿ ವಿಷಯ ತಿಳಿಸಿದ್ದಿದ್ರೆ ನಾನೇ ಬಂದು ಧರ್ಮಣ್ಣನಿಗೆ ಸಮಾಧಾನ ಮಾಡ್ತಿದ್ದೆ. ಖಂಡಿತವಾಗಿ ಇಂಥ ಅನಾಹುತ ಆಗೋದಕ್ಕೆ ನಾನಂತೂ ಬಿಡ್ತಾನೆ ಇರ್ಲಿಲ್ಲ. ಅಪ್ಪ ನೀವೇ ಅಲ್ಲ, ಆ ದೇವ್ರೆ ಬಂದ್ ಹೇಳಿದಿದ್ರು ಸಮಾಧಾನ ಆಗೋ ಮಟ್ಟದಲ್ಲಿ ಇರ್ಲಿಲ್ಲ ಅವರು. ಆತುಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಂಗೆ ನಡ್ಕೊಂಡ್ರು ಅವರು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚದ್ ಬಿಟ್ಟು ಅಂತಸ್ಗೆ ಮೀರಿ ಆಸೆ ಪಟ್ರು. ಇವ್ರೇನೋ ಮದ್ವೆಗೆ 1.5 ಲಕ್ಷ ರೂಪಾಯಿ ಕೊಡ್ತೀನಿ, ನೀವ್ ಒಪ್ಕೊಂಡಷ್ಟು ಹಣ ಕೊಡಕ್ಕಾಗಲ್ಲ ಅಂತ ಹೇಳಿದೇನೋ ನಿಜ. ಕಾರ್ಯವಾಸಿ ಅವ್ರೇನ್ ಮಾಡ್ಬೇಕಿತ್ತು, ನಮ್ಮ ಯಜಮಾನ್ರೆ ಬರೋವರೆಗೂ ಕಾಯ್ಬೇಕಿತ್ತು. ಅವ್ರು ಬಂದ್ಮೇಲೆ ನೋಡಪ್ಪ, ನಿನ್ ಸ್ಟೇಟಸ್ಗೋಸ್ಕರನಾದ್ರೂ ನಾವಿಷ್ಟೆಲ್ಲ ಖರ್ಚು ಮಾಡ್ಬೇಕು ಅಂತ ಪ್ರೀತಿಯಿಂದ ಕೇಳ್ಬೇಕಿತ್ತು. ಅದು ಬಿಟ್ಬಿಟ್ಟು ತಲೆಗೊಬ್ಬೊಬ್ರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿಪ್ಪ. ಅರೆ ಏನಪ್ಪ ಇದೆಲ್ಲ? ಇದನ್ನೆಲ್ಲ ತಂದ್ಬಿಡಿ ಅಂತ ನಾನೇ ಹೇಳಿದ್ದು. ಓ ಹಾಗ, ಸ್ವಲ್ಪ ಇರಿ, ಯಾವ್ದು ಇಲ್ಲಿ ಇಳಿಸ್ಬೇಡಿ. ಅಲ್ಲ ಅಳಿ ಅಂದ್ರೆ ನೀವಷ್ಟೇ ಇಲ್ಲಿಗೆ ಬಂದಿದ್ದೀರಿ ಅಂತಂದ್ರೆ ಇಡೀ ಸಾಮಾನು ಹೊತ್ಕೊಂಡು ಬಂದಿದ್ದೀರಲ್ಲ. ನೋಡಿ, ಯಾವ್ದು ಇಲ್ಲಿ ಇಳಿಸ್ಬೇಡಿ. ಎಲ್ಲಿಂದ ತಂದಿದ್ರು ಅಲ್ಲಿಗೆ ತಗೊಂಡೋಗಿ. ಹೋಗಿ. ಒಂದ್ ನಿಮಿಷ ಇರಿ ಮಾವ, ದಯವಿಟ್ಟು ನನ್ನ ಮಾತು ಕೇಳಿ. ನೀವ್ ಏನೇ ಹೇಳಿದ್ರು ಮತ್ತೆ ನಾವು ಮನೆ ಕಾಲಿಡಲ್ಲ. ಐಶ್ವರ್ಯ ಹೋದ್ರೂ ಮರ್ಯಾದೆ ಕೊಡಲ್ಲ ಅವರು. ಇನ್ನು ಅಣ್ಣ ತಮ್ಮಂದ್ರು ಒಂದಾಗೋ ವಿಷಯನ ದಯವಿಟ್ಟು ಮರ್ತ್ಬಿಡಿ. ಹೌದಪ್ಪ, ನಾವು ಅಣ್ಣ ತಮ್ಮಂದ್ರಲ್ಲ ಒಟ್ಟಿಗೆ ಇದ್ವಲ್ಲ, ಆ ನಂಬಿಕೆ ಮೇಲೆ ನಿಶ್ಚಯ ಮಾಡಿದ್ವಿ. ನಮ್ ತುಂಬಿದ ಸಂಸಾರ ಚೆನ್ನಾಗಿದ್ದಿದ್ರೆ ಮದುವೆನೂ ಆಗ್ತಾ ಇತ್ತು. ಆದ್ರೆ ಏನ್ ಮಾಡ್ತೀಯಾ, ಕೆಲವು ಪೀಡೆ ಪಿಚಾಚಿಗಳ ಸೇರ್ಕೊಂಡು ವರ ಕೊಡೋ ದೇವ್ರನ್ನೇ ಓಡಿಸ್ಬಿಟ್ರಲ್ಲ. ನೆರಳಾಗಿದೆ ನನ್ನ ಮನೆ ತೊಳಗಳಿಗೆ ಗೆದ್ಲಿಡಿಯಾಗ ಮಾಡ್ಬಿಟ್ರಲ್ಲ. ಈಗ ನಾನು ಒಬ್ಬ, ನಾನು ಏನ್ ಮಾಡು ಅಂತ ಹೇಳು. ರೀ ನಿಂತ್ಕೊಳ್ರಿ. ಯಾರೇ ಗೆದ್ಲು ಹಿಡಿಯೋ ಹಾಗೆ ಮಾಡಿದ್ದು? ಯಾರೇ ಪಿಶಾಚಿಗಳು? ನಾವಾ? ಹೌದು, ನೀವೇ. ನಂದು ಗೋಕಲ್ವಾಗಿದ್ದ ನನ್ನ ಮನೆ ನರಕ ಆಗಿದ್ದು ನಿಮ್ಮಿಂದಾನೆ. ಇದು ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಐಶ್ವರ್ಯ ಯಾವತ್ತಿ ಮನೆ ಸೊಸೆಯಾಗಿ ಬಂದು ಆವತ್ತೇ ಆ ಬಜಾರಿ ಮಂತ್ರ ಅವತಾರ ತಾಳ್ಬಿಟ್ಲು, ನೀನ್ ಕೈಗೆ ಅವತಾರ ತಾಳ್ಬಿಟ್ಟೆ. ಸಿನಿಮಾ ಗಲಾಟೆ, ಟಿವಿ ಕಿತಾಪತಿ, ಬಟ್ಟೆ ಗಲಾಟೆ, ಮನೆ ತುಕಡ ಮಾಡೋ ಸಂಧಾನ, ಪ್ರತಿಫಲ ಈ ವನವಾಸ. ಮೊದಲೇ ತಿರುಗೋಗಿ ವಂಶ ನಿಮ್ದು. ನಿಮಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು 4 ಮಗಳಿಗೆ ಎಷ್ಟಿರ್ಬೇಡ. ನಿಮಗಿಂತೂ 2ರಷ್ಟು. ಒಟ್ನಲ್ಲಿ 3 ಜನ ಗರ್ತಿರು ಸೇರ್ಕೊಂಡು ಗಮ್ಮನ ಊದೋಟವಾಗಿದ್ದ ನನ್ನ ಮನೆನ ಗಬ್ಬೆ ಬಿಡಿಸ್ಬಿಟ್ಟು. ಇಲ್ಲ ರೀ, ಇಲ್ಲ. ನಿಮಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ, ಇಲ್ವೇ ಇಲ್ಲ. ಅದಿದ್ದಿದ್ರೆ ನೀವ್ ಈ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ. ಅಲ್ಲ ರೀ, ಅವತ್ತು ನಿಮ್ ತಮ್ಮ ನಾನಿಲ್ದೆ ಹೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗುತ್ತೆ ಅಂತ ಅಷ್ಟು ತುಚ್ಛವಾಗಿ ಹೇಳದ್ನಲ್ಲ, ಅದು ನಿಮಗ್ ತಪ್ಪಾಗಿ ಕಾಣಿಸ್ಲಿಲ್ವಾ? ನನಗೆ ಒಬ್ಬಳೇ ಮಗಳು ಸಾಕು, ನನ್ನ ತಮ್ಮಂದಿರನ್ನೇ ಗಂಡು ಮಕ್ಕಳು ಅಂತ ಸಾಕಿ ಬೆಳೆಸ್ದವ್ರನ್ನೇ ತೊರೆದು ನಮ್ಮ ಮಗಳ ಮದುವೆ ಮಾಡೋದಕ್ಕೆ ರಕ್ತ ಸಂಬಂಧನ ಮರೆತು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಹಾಕಿ ಮಾತಾಡದ್ನಲ್ಲ, ಅದು ನಿಮಗ್ ತಪ್ಪಾಗಿ ಕಾಣಿಸ್ಲಿಲ್ವಾ? ತಪ್ಪಾಯ್ತು, ಒಪ್ಕೋತೀನಿ. ಆದ್ರೆ ಮದುವೆ ಆಗೋದು ಮುಂಚೆ ಯಾವ ತರ ರೀತಿ ಮಾತಾಡಿದ್ನ, ಅವ್ನ ಹೆಂಡತಿ ಬಂದ್ಮೇಲೆ ತಾನೆ ಅವ್ನು ಬದಲಾಗಿದ್ದು. ಅದನ್ನೇ ನಾನು ಹೇಳ್ತಿರೋದು. ನೀನ್ ಹೇಳ್ತಾ ಇರೋ ಅರ್ಥ ಬೇರೆ. ಅಂದ್ರೆ ನೀವಿಬ್ರು ಅವ್ನ ಹೆಂಡತಿ ಮನ್ಸನ್ನ ನೋಯಿಸ್ತ್ರಿ, ಅದಕ್ಕೆ ಅವ್ನು ಬದಲಾದ, ಹಾಗೆ ಮಾತಾಡ್ದ. ಅವನ ಹೆಂಡತಿ ಏನಂದ್ರು ಕೇಳ್ಕೊಂಡು ನಾವು ಸುಮ್ನಿರ್ಬೇಕಾಗಿತ್ತಾ? ಹೌದು, ಇರ್ಬೇಕಾಗಿತ್ತು. ಒಳ್ಳೇದೇ ಆಗ್ತಾ ಇತ್ತು. ಅವ್ರು ಹೇಳಿದಕ್ಕೆ ಆಯ್ತಮ್ಮ ಆಯ್ತಪ್ಪ ಅನ್ಕೊಂಡಿದ್ದಿದ್ರೆ ನನ್ನ ಮಗಳ ಮದುವೆ ಅದ್ದೂರಿಯಾಗಿ ನಡೀತಾ ಇತ್ತು. ಅದು ಬಿಟ್ಟು ಏತಿ ಅಂದ್ರೆ ಪ್ರೇತಿ ಅನ್ಕೊಂಡು ಅವ್ರ ಮೇಲೆ ಹೊಟ್ಟೆ ಕಿಚ್ಪಟ್ರಿ ನೀವು. ಅವ್ರ ಮೇಲೆ ಹೊಟ್ಟೆ ಕಿಚ್ಪಟ್ನ? ನಿಜವಾಗ್ಲೂ ಅಂತ ಹೊಟ್ಟೆ ಕಿಚ್ಚು ನನಗಿದ್ದಿದ್ರೆ ನಿಮ್ಮ ತಮ್ಮಂದಿರನ್ನ ನನ್ನ ಸ್ವಂತ ಮಕ್ಕಳ ತರ ಸಾಕ್ತಾ ಇದ್ನ. ನನ್ನ ತವ್ರ ಮನೆ ಒಡವೆಗಳನ್ನೆಲ್ಲ ಮಾರಿ ನನ್ನ ಮಗಳ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಸಿ ನಿಮ್ಮ ತಮ್ಮಂದಿರನ್ನ ಓದಿಸ್ತಾ ಇದ್ನ. ಹೇಳ್ರಿ, ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಗೊತ್ತಾಯ್ತು, ರಕ್ತ ಸಂಬಂಧ ಅನ್ನೋ ದೃಷ್ಟಿಲಿ ನೀವು 3 ಜನ ಅಣ್ಣ ತಮ್ಮಂದ್ರು ನನ್ನ ರಕ್ತನ ಹೇರ್ಬಿಟ್ರಿ. ನನ್ನ ತ್ಯಾಗನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಕೆಟ್ಟ ಹೆಸರು ತಂದ್ಬಿಟ್ರಿ ನೀವು ನನಗೆ. ಶಾರದಾ, ಮುಟ್ಬೇಡಿ, ನನ್ನನ್ನ ಮುಟ್ಬೇಡಿ. ಪಾಪ ಮಾಡ್ದವಳು ನಾನು. ನೀವು ತುಂಬಾ ಒಳ್ಳೆಯವರು. ಲಕ್ಷ್ಮಣ ಭರತನಂತ ತಮ್ಮಂದಿರಿಗೆ ಶ್ರೀರಾಮನಂತ ಅಣ್ಣ ನೀವು. ನಾನು ಸತ್ರ ಪರವಾಗಿಲ್ಲ, ನೀವೆಲ್ಲ ಚೆನ್ನಾಗಿರಿ, ನೀವೆಲ್ಲ ಚೆನ್ನಾಗಿರಿ. ಟೆನ್ಷನ್ ಇಂದ ಸ್ವಲ್ಪ ಬಿಪಿ ಜಾಸ್ತಿ ಆಗಿದೆ.
ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ, ಹಾಗೇನಿಲ್ಲ. ಇನ್ ಮುಂದೆ ಅವರಿಗೆ ಯಾವುದೇ ರೀತಿ ಟೆನ್ಷನ್ ಕೊಡದೆ ಸರಿಯಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್. ಹಾಗೇನೆ ಇಲ್ಲಿ ಬರ್ದಿರೋ ಮೆಡಿಸಿನ್ಸ್ ತಗೊಂಡು ಇಲ್ಲಿ ಕೊಡಿ.